Hello friends, welcome back to my YouTube channel. I am Yoganand Goda. I am a student of ICCA College Davangere. Okay, let's begin today wonderful class. See, first class ಅಲ್ಲಿ ನೋಡಿದ್ವಪ್ಪ ಅಂದ್ರೆ ಲೂಪ್ ಬಗ್ಗೆ ನೋಡಿದ್ವಿ ಮತ್ತೆ ಅದರಲ್ಲಿ ಒನ್ ಟೈಪ್ ನೋಡಿದ್ವಿ. ಯಾವ್ದಪ್ಪ ಅಂದ್ರೆ ಫಾರ್ ಲೂಪ್ ನೋಡಿದ್ವಿ. ಸೊ ಇವಾಗ ನಾವು ವೈಲ್ ಲೂಪ್ ನೋಡ್ಕೊಂತ ಹೋಗೋಣ. ಸಿ ವೈಲ್ ಲೂಪ್, ಫಾರ್ ಲೂಪ್, ಆಮೇಲೆ ಇದೊಂದು ಬರುತ್ತೆ ಡೂ ವೈಲ್ ಲೂಪ್. ಮೂರು ಸೇಮ್ ಬಟ್ ಸಿಂಟ್ಯಾಕ್ಸ್ ಫಾರ್ಮೆಟ್ ಅಷ್ಟೇ ಚೇಂಜ್ ಇರುತ್ತೆ. ಓಕೆನಾ? ಮೂರನ್ನು ಒಂದೇ ಒಂದು ಕೆಲಸ ಮಾಡೋದು ಏನಪ್ಪಾ ಅಂದ್ರೆ ಇಟರೇಷನ್ ಮಾಡೋದು. ನಾವು ಎಷ್ಟು ಸಲ ಬೇಕಾದ ಸಲ ಪ್ರಿಂಟ್ ಆಗುತ್ತೆ. ಓಕೆನಾ? ಓಕೆ, ಈಗ ವೈಲ್ ಲೂಪ್ ಅಲ್ಲಿ ಸ್ವಲ್ಪ ಪಾಯಿಂಟ್ಸ್ ನೋಡೋಣ. ಫಸ್ಟ್ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ದ ಕಂಡೀಷನ್ ಇಸ್ ಚೆಕ್ ಬಿಫೋರ್ ಈಚ್ ಇಟರೇಷನ್. ಸಿ ಇಲ್ಲಿ ಕಂಡೀಷನ್ ಚೆಕ್ ಆಗ್ತಾ ಇರುತ್ತೆ. ಓಕೆನಾ? ಒಂದು ಇಟರೇಷನ್ ಆಗಬೇಕಪ್ಪ ಅಂದ್ರೆ ಮೇನ್ ಆಗಿ ಅಲ್ಲಿ ಕಂಡೀಷನ್ ಚೆಕ್ ಆಗಿ ಮೇಲೆ ಇಟರೇಷನ್ ಆಗೋದು. ಓಕೆನಾ? ನೆಕ್ಸ್ಟ್ ಇಫ್ ದ ಕಂಡೀಷನ್ ಇಸ್ ಟ್ರೂ ದೆನ್ ಲೂಪ್ ಎಕ್ಸಿಕ್ಯೂಟ್. ಕಂಡೀಷನ್ ಟ್ರೂ ಇತ್ತು ಅಂದ್ರೆ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಕಂಡೀಷನ್ ಫಾಲ್ಸ್ ಇತ್ತು ಅಂದ್ರೆ ಅದು ಲೂಪ್ ಇಂದ ಹೊರಗೆ ಪ್ರೋಗ್ರಾಮ್ ಹೊರಗೆ ಬರುತ್ತೆ. ಓಕೆನಾ? ಓಕೆ, ಇವಾಗ ಸಿಂಟ್ಯಾಕ್ಸ್ ನೋಡೋಣ ವೈಲ್ ಲೂಪ್ ಇನ್ನು. ಸಿ ವೈಲ್ ಲೂಪ್ ಇನ್ ಸಿಂಟ್ಯಾಕ್ಸ್ ನೋಡ್ತಾ ಹೋದ್ರೆ ಫಸ್ಟ್ ಇನಿಷಿಯಲೈಸೇಷನ್ ಮಾಡ್ತೀವಿ. ಅದನ್ನ ಪ್ರೋಗ್ರಾಮೆಟಿಕಲಿ ತೋರಿಸ್ತೀನಿ, ಜಸ್ಟ್ ಹೇಳ್ತಿದ್ದೀನಿ ನಂಗೆ. ಫಸ್ಟ್ ಇನಿಷಿಯಲೈಸೇಷನ್ ಮಾಡ್ತೀವಿ, ಆಮೇಲೆ ಕಂಡೀಷನ್ ಚೆಕ್ ಆಗುತ್ತೆ, ಆಮೇಲೆ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ? ಆಮೇಲೆ ಅಪ್ಡೇಷನ್ ಆಗುತ್ತೆ. ಇದಿಷ್ಟು ಮೇನ್ ಸಿಂಟ್ಯಾಕ್ಸ್ ವೈಲ್ ಲೂಪ್ ಇಂದು. ಓಕೆನಾ? ಇವಾಗ ಸೈಮಲ್ಟೇನಿಯಸ್ಲಿ ಡೂ ವೈಲ್ ಲೂಪ್ ನೋಡ್ಕೊಂಡ್ಬಿಡೋಣ, ಆಮೇಲೆ ಲಾಸ್ಟ್ ಗೆ ಎರಡು ಅಟ್ ಅ ಟೈಮ್ ಪ್ರೋಗ್ರಾಮ್ ನೋಡ್ಕೊಂಡ್ಬಿಡೋಣ. ಓಕೆನಾ? ಈಗ ಡೂ ವೈಲ್ ಹೋಗೋಣ. ಸಿ ಡೂ ವೈಲ್ ಅಲ್ಲಿ ಸಿ ನಮ್ ಏನ್ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ನೋಡಿ. ವೈಲ್ ಮತ್ತೆ ಡೂ ವೈಲ್. ವೈಲ್ ಅಲ್ಲಿ ಫಸ್ಟ್ ಕಂಡೀಷನ್ ಚೆಕ್ ಆಗಿ ಆಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಇಟರೇಷನ್ ಆಗುತ್ತೆ. ಬಟ್ ಇಲ್ಲಿ ಹಂಗಲ್ಲ. ಇಲ್ಲಿ ಅಟ್ಲೀಸ್ಟ್ ಒಂದ್ಸಲ ಇಟರೇಷನ್ ಆಗುತ್ತೆ, ಆಮೇಲೆ ಕಂಡೀಷನ್ ಚೆಕ್ ಮಾಡುತ್ತೆ. ಓಕೆ, ಅದ್ ಯಾಕಪ್ಪ ಅಂದ್ರೆ ನಾನು ಪ್ರೋಗ್ರಾಮ್ ಅಲ್ಲಿ ಬಂದಾಗ ತೋರಿಸ್ತೀನಿ ಅದು ಯಾಕಂಗಾಗುತ್ತೆ ಅಂದ್ರೆ ಸಿ ದ ಲೂಪ್ ಎಕ್ಸಿಕ್ಯೂಟ್ ಅಟ್ಲೀಸ್ಟ್ ಒನ್ಸ್ ನಾಂದೆಲ್ಲ ಇವನ್ ಇಫ್ ದ ಕಂಡೀಷನ್ ಇಸ್ ಫಾಲ್ಸ್. ಅದು ಸರಿ ಇರಲಿ ತಪ್ಪರ ಇರಲಿ, ಬಟ್ ಅಟ್ಲೀಸ್ಟ್ ಒಂದ್ಸಲ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಆಫ್ಟರ್ ಎಕ್ಸಿಕ್ಯೂಟಿಂಗ್ ಒನ್ಸ್ ದ ಕಂಡೀಷನ್ ಇಸ್ ಚೆಕ್ಡ್. ಒಂದ್ಸಲ ಎಕ್ಸಿಕ್ಯೂಟ್ ಆಗಿದ್ಮೇಲೆ ಅದು ಕಂಡೀಷನ್ ಚೆಕ್ ಆಗುತ್ತೆ. ಅದು ಯಾಕಂಗಾಗುತ್ತೆ ಅಂದ್ರೆ ನಾನು ನಿಮಗೆ ಪ್ರೋಗ್ರಾಮೆಟಿಕಲಿ ಹೇಳ್ತೀನಿ. ಇಫ್ ಟ್ರೂ ದ ಲೂಪ್ ರನ್ಸ್ ಅಗೇನ್, ಇಫ್ ಫಾಲ್ಸ್ ಇಟ್ ಸ್ಟಾಪ್ಸ್. ಓಕೆನಾ? ಸಿ ಇದ್ರದ್ದು ಸಿಂಟ್ಯಾಕ್ಸ್ ನೋಡ್ತಾ ಹೋದ್ರೆ ಡೂ ವೈಲ್ ಇಂದು ಇದನ್ನು ಸೇಮ್ ಪ್ರೊಸೆಸ್ ಎಲ್ಲ. ಫಾರ್ ಲೂಪ್ ಫಸ್ಟ್ ಇನಿಷಿಯಲೈಸೇಷನ್ ಆಗುತ್ತೆ, ಆಮೇಲೆ ಡೂ ಅಂತ ನಾವು ಬರಿತೀವಿ, ಆಮೇಲೆ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಅಪ್ಡೇಷನ್ ಆಗುತ್ತೆ, ಆಮೇಲೆ ಕಂಡೀಷನ್ ಚೆಕ್ ಆಗುತ್ತೆ ಲಾಸ್ಟಿಗೆ. ಓಕೆನಾ? ಇದನ್ನ ನೋಡ್ತಾ ಇದ್ರೆ ಸ್ವಲ್ಪ ನಿಮ್ಗೆ ಐಡಿಯಾ ಬರ್ಬೋದು. ಪ್ರೋಗ್ರಾಮೆಟಿಕಲಿ ತೋರಿಸಿದ್ರೆ ಇನ್ನೊಂದು ಸ್ವಲ್ಪ ಐಡಿಯಾ ಬರ್ಬೋದು ಅಂತ ಅನ್ಕೊಂತೀನಿ. ಓಕೆ, ಇವಾಗ ಇದಕ್ಕೆ ಹೋಗೋಣ ಪ್ರೋಗ್ರಾಮಿಗೆ. ಸಿ ಇವಾಗ ಆಶ್ ಇನ್ಕ್ಲೂಡ್ stdio.h ಅಂತ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಏನಪ್ಪಾ ಅಂದ್ರೆ ಆಶ್ ಇನ್ಕ್ಲೂಡ್ ಅಂದ್ರೆ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಅಂತ ಅಂತೀವಿ. stdio.h ಅಂದ್ರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ ಅಂತ ನಿಮ್ಗೆ ಗೊತ್ತಿದೆ. ಓಕೆ, ಇದಿಷ್ಟು ಇದು ಮೇನ್ ಬಾಡಿ. ಇದು ನಾವು ಮೇನ್ ಬಾಡಿ ಒಳಗೆ ಏನ್ ಬರ್ತೀವಿ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಹೌದಾ? ಸಿ ಈಗ ಫಸ್ಟ್ ಏನ್ ಮಾಡ್ತೀವಿ, ಇನಿಷಿಯಲೈಸೇಷನ್ ಮಾಡ್ಕೊಂತೀವಿ. ಹೌದಾ? ಬರ್ತ್ಬಿಡೋಣ. ಏನಿದು ಇನಿಷಿಯಲೈಸೇಷನ್. ಹೌದಾ? ಫಸ್ಟ್ ಏನ್ ಮಾಡ್ಕೊಂತೀವಿ ಇನಿಷಿಯಲೈಸೇಷನ್, ಆಮೇಲೆ ಏನ್ ಮಾಡ್ತೀವಿ ವೈಲ್. ಇಲ್ಲಿ ಸಿಂಟ್ಯಾಕ್ಸ್ ಇದೆ ಆಕ್ಚುಲಿ. ಹೌದಾ? ವೈಲ್ ಲೂಪ್ ಇದು ಸಿಂಟ್ಯಾಕ್ಸ್. ವೈಲ್ ಒಳಗೆ ಏನಾಗಿದೆ ಕಂಡೀಷನ್ ಚೆಕ್ ಆಗುತ್ತೆ. ಐ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಇದು ಕಂಡೀಷನ್ ಇದೆ. ಹೌದಾ? ಆಮೇಲೆ ಏನ್ ಮಾಡ್ತೀವಿ ಕೆಳಗಡೆ ಬಂದು ಪ್ರಿಂಟ್ ಮಾಡ್ತೀವಿ. ಏನ್ನ ಐನ ಪರ್ಸೆಂಟೇಜ್ ಡಿ ಬ್ಲಾಕ್ಲೇಷನ್. ಓಕೆ, ಐ ಗೊತ್ತಿದೆ. ಪರ್ಸೆಂಟೇಜ್ ಡಿ ಅಂದ್ರೆ ಫಾರ್ಮಟ್ ಬ್ಲಾಕ್ಲೇಷನ್ ಅಂದ್ರೆ ಜಸ್ಟ್ ಲೈನಿಗೆ. ಓಕೆನಾ? ನೆಕ್ಸ್ಟ್ ಕೆಳಗಡೆ ಅಪ್ಡೇಷನ್ ಆಗುತ್ತೆ. ಓಕೆನಾ? ಇದಿಷ್ಟು ವೈಲ್ ಲೂಪ್ ಇಂದು. ಇದನ್ನ ರನ್ ಮಾಡಿ ನೋಡೋಣ, 1 ನಿಮಿಷ. ಓಕೆ, ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಇದು ಪ್ರೋಗ್ರಾಮ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದು ವೈಲ್ ಲೂಪ್ ಇಂದು. ಇವಾಗ ರನ್ ಮಾಡಿ ನೋಡಿದಾಗ ನಮಗೆ ಔಟ್ಪುಟ್ ಕಾಣುತ್ತೆ. 1 ನಿಮಿಷ. ಇದನ್ನ ಮಿನಿಮೈಸ್ ನಿಮಗೆ ಇಲ್ಲಿ ಕಾಣ್ಬೋದು 1 2 3 4 5 ಅಂತ. ಹೌದಾ? ಸಿ ಇದೆಲ್ಲ ಏನಾಗುತ್ತಪ್ಪ ಅಂದ್ರೆ ನೋಡಿ, ಇಲ್ಲಿ ಫಸ್ಟ್ ಐ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟ. ಸಿ ಇಲ್ಲಿ ಕಂಡೀಷನ್ ಏನಿದೆ ಐ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 5 ಅಂದ್ರೆ ಅದು 1 2 3 4 5 ಮಟ್ಟ ಅದು ಪ್ರಿಂಟ್ ಆಗಬೇಕು. ಹೌದಾ? ಇದು ಕಂಡೀಷನ್. ಇಲ್ಲಿ ಕೆಳಗಡೆ ಬಂದು ಪ್ರಿಂಟ್ ಆಗುತ್ತೆ, ಇಲ್ಲಿ ಅಪ್ಡೇಷನ್ ಆಗುತ್ತೆ. ಇಷ್ಟೇ ಸಿಂಪಲ್ ಪ್ರೋಗ್ರಾಮ್. ಓಕೆನಾ? ಇದು ವೈಲ್ ಲೂಪ್ ಆಯ್ತು. ಇವಾಗ ನೆಕ್ಸ್ಟ್ ಡೂ ವೈಲ್ ಹೋಗೋಣ. ಡೂ ವೈಲ್ ಅಲ್ಲಿ ಸೇಮ್ ಸಿಂಟ್ಯಾಕ್ಸ್, ಬಟ್ ಅಂದ್ರೆ ಸ್ವಲ್ಪ ಸಿಂಟ್ಯಾಕ್ಸ್ ಚೇಂಜ್ ಅಷ್ಟೇ, ಏನಿಲ್ಲ. ಮೇಲ್ಗಡೆ ಎಲ್ಲ ಗೊತ್ತಿದೆ, ಪ್ರೀ ಪ್ರೊಸೆಸರ್ ಹೆಡರ್ ಫೈಲ್ ಅದೆಲ್ಲ ಗೊತ್ತಿದೆ. ಸಿ ಇಂಟ್ ಐ ಈಸ್ ಈಕ್ವಲ್ ಟು 1 ಅಂತ ಮಾಡ್ಕೊಂತೀರಿ, ಇನಿಷಿಯಲೈಸೇಷನ್ ಮಾಡ್ಕೊಂತೀರಿ. ಸಿ ಇಲ್ಲಿ ಆಗ್ಲೇ ಮ್ಯಾಗಿನ್ ಪ್ರೋಗ್ರಾಮ್ ಅಲ್ಲಿ ನಡೆದ್ವಿ ವೈಲ್ ಅಂತ ಹಾಕಿದ್ವಿ, ಬಟ್ ಇಲ್ಲಿ ಡೂ ಅಂತ ಇಷ್ಟ ಸಿಂಪಲ್. ಡೂ ಅಂತ ಹಾಕಿ ಕೆಳಗಡೆ ನಾವು ಏನ್ ಇಸ್ ಏನಿತ್ತ ಮೇಲ್ಗಡೆ ಅದೇ ಪ್ರಿಂಟ್ ಆಗ್ತಾ ಹೋಗುತ್ತೆ.
ಬಟ್ ನೀವು ಇಲ್ಲಿ ಮೇನ್ ಒಂದೇ ಒಂದು ಥಿಂಗ್ ಅಬ್ಸರ್ವ್ ಮಾಡ್ಬೇಕು, ಏನಪ್ಪಾ ಅಂದ್ರೆ ವೈಲ್ ಅಲ್ಲಿ ಈ ಕಂಡೀಷನ್ ಇಲ್ಲೇ ಮುಂಚೆಗೆ ಇತ್ತು, ಬಟ್ ಇಲ್ಲಿ ಎಲ್ಲ ಆಗಿದ್ಮೇಲೆ ಲಾಸ್ಟಿಗೆ ಇದೆ. ಸೊ ನಾ ಆಗ್ಲೇ ಅಂದೆ ವೈಲ್ ಅಲ್ಲಿ ಒಂದು ಕಂಡೀಷನ್ ಚೆಕ್ ಆಗಿದ್ಮೇಲೆ ಪ್ರಿಂಟ್ ಆಗುತ್ತೆ ಅಂತ, ಬಟ್ ಇದ್ರಲ್ಲಿ ಅಲ್ಲಲ್ಲ, ಇದ್ರಾಗೆ ಒಂದ್ಸಲ ಪ್ರಿಂಟ್ ಆಗುತ್ತೆ. ಯಾಕಪ್ಪ ಅಂದ್ರೆ ನೋಡಿ ಕಂಡೀಷನ್ ಎಲ್ಲಿದೆ, ಲಾಸ್ಟ್ ಇದೆ, ಹೌದಾ. ಸಿ ಫಸ್ಟ್ ಇದು ಪ್ರಿಂಟ್ ಆಗುತ್ತಾ, ಸಪೋಸ್ ಇದು 1 ಅಂತ ಕೊಟ್ಟಾಗ ಇದು ಪ್ರಿಂಟ್ ಆಗಿ ಅಪ್ಡೇಷನ್ ಆಗಿ ಕೆಳಗಡೆ ಬರುತ್ತಾ. ಸೊ ಇದು ಮೇನ್ ಡಿಫ್ರೆನ್ಸ್, ಇದು ಡೂ ವೈಲು ಮತ್ತೆ ಡೂ ವೈಲ್ ಇಂದು, ಓಕೆನಾ. ಸೊ ಇಷ್ಟನ್ನು ತಿಳ್ಕೊಳ್ಳಿ. ಈಗ ಇದನ್ನ ರನ್ ಮಾಡಿ ನೋಡೋಣ ಪ್ರೋಗ್ರಾಮ್ ನ. ಇದರಲ್ಲಿ ಸೇಮ್ ಪ್ರಿಂಟ್ ಐ ಇಕ್ವಲ್ ಟು 1 ಅಂತ ಬರುತ್ತೆ. ಸೇ ಇಲ್ಲಿ ಇದು ಬಂದು ಸ್ಟಾರ್ಟಿಂಗ್ 1 ಅಂತ ಪ್ರಿಂಟ್ ಆಗುತ್ತೆ. ಆಮೇಲೆ ಇಲ್ಲಿ ಕಂಡೀಷನ್ ಚೆಕಿಂಗ್ ಆಗುತ್ತೆ. ಸಿ ಕಂಡೀಷನ್ ಚೆಕ್ ಆಗಿಂತ ಮುಂಚೆ ಅಪ್ಡೇಷನ್ ಆಗಿ ಇಲ್ಲಿಗೆ ಬರುತ್ತೆ. ಸೊ ಇದು 5 ಅಂತ ಬಂದು ಆಮೇಲೆ ಫಾಲ್ಸ್ ಆಗಿ ಪ್ರೋಗ್ರಾಮ್ ಇಂದ ಹೊರಗೆ ಬರುತ್ತೆ, ಓಕೆನಾ. ಸಿ ಇದನ್ನ ರನ್ ಮಾಡಿ ನೋಡೋಣ ಈಗ. ನೋಡಿ 1 2 3 4 5 ಬಂದಿದೆನಾ, ಇದು ಔಟ್ಪುಟ್. ಓಕೆ, ಸಿ ಇದಿಷ್ಟು ವೈಲ್ ಮತ್ತೆ ಡೂ ವೈಲ್ ಲೂಪ್ ಇಂದು ಟೆಕ್ಸ್ಟ್ ಮತ್ತೆ ಪ್ರೋಗ್ರಾಮ್. ಸೊ ಇದಿಷ್ಟು. ಆಮೇಲೆ ಇನ್ನೊಂದು ಮೇನ್ ಆಗಿ ಏನು ಕೀ ಡಿಫ್ರೆನ್ಸ್ ಅಪ್ಪ ಅಂತ ವೈಲ್ ಮತ್ತೆ ಡೂ ವೈಲ್ ಇಂದು, ವೈಲ್ ಲೂಪ್ ಚೆಕ್ ದ ಕಂಡೀಷನ್ ಫಸ್ಟ್. ವೈಲ್ ಲೂಪ್ ಅಲ್ಲಿ ಫಸ್ಟ್ ಕಂಡೀಷನ್ ಚೆಕ್ ಆಗುತ್ತೆ, ಓಕೆನಾ. ಮೇ ನಾಟ್ ಎಕ್ಸಿಕ್ಯೂಟ್ ಅಟ್ ಆಲ್. ಫಸ್ಟ್ ಕಂಡೀಷನ್ ಚೆಕ್ ಆಗಿದ್ರೆ ಎಕ್ಸಿಕ್ಯೂಟ್ ಆಗಲ್ಲ, ಓಕೆ. ಇದು ಒಂದು ತಲೆಗಿರ್ಲಿ ವೈಲ್ ಇದ್ದು. ಡೂ ವೈಲ್ ಇಂದು ಎಕ್ಸಿಕ್ಯೂಟ್ ಫಸ್ಟ್ ಅಂಡ್ ದೆನ್ ಚೆಕ್ ಇಟ್ ಕಂಡೀಷನ್. ಅದು ಫಸ್ಟ್ ಒಂದ್ಸಲ ಎಕ್ಸಿಕ್ಯೂಟ್ ಆಗುತ್ತೆ ಕಂಡೀಷನ್, ಓಕೆನಾ. ಓಕೆ, ಇದಿಷ್ಟು. ಓಕೆ, ಇವತ್ತು ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಅವರ್ ದಿಸ್ ವಿಡಿಯೋ. ಓಕೆ, ಬಾಯ್.